Subscribe to Quality Pillar channel for quality, Six Sigma and lean related videos. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ಐ ಹೋಪ್ ನೀವು ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಅನ್ಕೋತೀನಿ, ಎಲ್ಲರಿಗೂ ಲೈಕ್ ಆಗ್ತದೆ ಅನ್ಕೋತೀನಿ. ಸೊ ಇವತ್ತು ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಹಿಸ್ಟೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ರಿಲೇಟೆಡ್ ಕ್ವಶನ್ಸ್ಗಳು ಯಾವ್ಯಾವ ಇದಾವೆ ಅಂದರೆ, ವಾಟ್ ಈಸ್ ಹಿಸ್ಟೋಗ್ರಾಮ್, ವೈ ಹಿಸ್ಟೋಗ್ರಾಮ್ ಈಸ್ ಯೂಸ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್, ವೆನ್ ಟು ಯೂಸ್ ಹಿಸ್ಟೋಗ್ರಾಮ್, ಆ್ಯಂಡ್ ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ಇನ್ ಎಕ್ಸೆಲ್ ಶೀಟ್, ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟೋಗ್ರಾಮ್. ಸೊ ಈ ಎಲ್ಲ ಕ್ವಶನ್ಸ್ಗಳ ಬಗ್ಗೆ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಹಿಸ್ಟೋಗ್ರಾಮ್ ಅಂದರೆ ಏನು, ಹಿಸ್ಟೋಗ್ರಾಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್, ಮತ್ತು ಯಾವಾಗ ನಾವು ಹಿಸ್ಟೋಗ್ರಾಮ್ನ ಯೂಸ್ ಮಾಡಬೇಕು, ಆ್ಯಂಡ್ ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ವಿತ್ ಒನ್ ಎಕ್ಸಾಂಪಲ್, ಹೌ ಟು ಕ್ರಿಯೇಟ್ ಹಿಸ್ಟೋಗ್ರಾಮ್ ಅಂತ ನೋಡೋಣ. ಆಮೇಲೆ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟೋಗ್ರಾಫನ್ನು ನೋಡಿ ನಾವು ಏನು ಪ್ರಾಬ್ಲಮ್ ಇದೆ ಪ್ರೋಸೆಸ್ಸಲ್ಲಿ ಅದನ್ನು ನೋಡೋದನ್ನು ತಿಳ್ಕೊಳ್ಳೋಣ. ಬಿಫೋರ್ ಸ್ಟಾರ್ಟಿಂಗ್ ಯಾರಾದರೂ ಹೊಸದಾಗಿ ನನ್ನ ಈ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಗಳಿಗೆ. ಸೊ ಇದು ಜಾಸ್ತಿ ಜನಗಳಿಗೆ, ಕನ್ನಡಿಗರಿಗೆ ಎಲ್ಲರಿಗೂ ರೀಚ್ ಆಗಲಿ ಅಂತ ನಂದು ಒಂದು ಹೋಪ್ ಇದೆ. ನಾನು ಇದನ್ನು ಎಲ್ಲ ಕನ್ನಡಿಗರಿಗೂ ಇದು ರೀಚ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಹಿಸ್ಟೋಗ್ರಾಮ್? ಹಿಸ್ಟೋಗ್ರಾಮ್ are simple bar chart used as a quality tool to compare the data or identify which is the factor affecting the process. ಸೊ ಇದೊಂದು ನೀವು ನೋಡ್ಬೋದು, ಕೆಳಗಡೆ ಒಂದು ಸಿಂಪಲ್ ಬಾರ್ ಗ್ರಾಫ್ ಇದೆ. ಸೊ ಈ ಗ್ರಾಫ್ನ ನಾವು ಹಿಸ್ಟೋಗ್ರಾಮ್ ಅಂತೀವಿ. ಸೊ ಇದು ಯೂಶ್ವಲಿ ಒಂದು ಬೆಲ್ ಶೇಪ್ಡ್ ಗ್ರಾಫು. ಇದನ್ನ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತಲೂ ಅಂತಾರೆ. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ನಾವು ಹೋಗೋಕ್ಕೆ ಹೋಗಲ್ಲ. ಈ ಥರ ಒಂದು ಕರ್ವ್ ಇದೆಯಲ್ಲ, ಇಲ್ಲಿ ಬೆಲ್ ಶೇಪ್ಡ್ ಕರ್ವ್ ಇದೆಯಲ್ಲ, ಸೊ ಈ ಬೆಲ್ ಶೇಪ್ಡ್ ಕರ್ವ್ ಇದ್ದರೆ ಪ್ರೋಸೆಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ. ಇಷ್ಟೇ ನಾವು ತಿಳ್ಕೊಳ್ಳೋಣ. ಸೊ ಹಿಸ್ಟೋಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. ಸೊ ಇದು ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. ಹಿಸ್ಟೋಗ್ರಾಮ್ಸ್ ಆರ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಹಿಸ್ಟೋಗ್ರಾಮ್ಸ್ನ ಏನಕ್ಕೆ ಯೂಸ್ ಮಾಡ್ತಾರಂದರೆ, ನಿಮ್ಗೆ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತ ಇದೊಂದು ಕ್ಲಿಯರ್ ಬ್ರಾಡ್ ಪಿಕ್ಚರ್ ಕೊಡುತ್ತೆ. ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್, ದಿಸ್ ಈಸ್ ಮೋರ್ ಬೆಟರ್ ದ್ಯಾನ್ ಕಂಟ್ರೋಲ್ ಚಾರ್ಟ್ಸ್ ಅಂತಲೂ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು, ವೈ ಹಿಸ್ಟೋಗ್ರಾಮ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್? ಸೊ ಕಂಟ್ರೋಲ್ ಚಾರ್ಟ್ನ ನಾವು ಹೋಪ್ಫುಲಿ ನೀವು ನೋಡಿದ್ರೆ ಅನ್ಕೋತೀನಿ ನನ್ನ ಹಳೆ ವಿಡಿಯೋದಲ್ಲಿ. ಕಂಟ್ರೋಲ್ ಚಾರ್ಟ್ಸನ್ನು ನಾವು ಪ್ರೋಸೆಸ್ ಕಂಟ್ರೋಲ್ಗೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಈ ಕಂಟ್ರೋಲ್ ಚಾರ್ಟ್ನ ಒಂದು ನಾವು ಸ್ಪೆಸಿಫಿಕ್ ಪ್ರೋಸೆಸ್ಗೆ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಒಂದು ಬಾರ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮದು ಕೆಲವೊಂದು ರೀಡಿಂಗ್ಸ್ ಬರ್ತಾ ಇರುತ್ತೆ, ಡಯಾಮೀಟ್ರ್ ಅಥವಾ ಲೆಂಗ್ತನ್ನು ನಾವು ಮೆಜರ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಸೊ ಅದು ನಮ್ಮ ವಿದಿನ್ ಕಂಟ್ರೋಲಲ್ಲಿ ಇದೇನಾ ಇಲ್ಲ ಅಂತ ನೋಡೋಕ್ಕೆ ಕಂಟ್ರೋಲ್ ಚಾರ್ಟ್ಸನ್ನು ಯೂಸ್ ಮಾಡ್ತೀವಿ. ಹಿಸ್ಟೋಗ್ರಾಮನ್ನು ವೆದರ್ ದ ಪ್ರೋಸೆಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆರ್ ಇಟ್ ಈಸ್ ಕಂಪ್ಲೀಟ್ಲಿ ಕೆಪಬಲ್ ಟು ಪ್ರೊಡ್ಯೂಸ್ ನಾನ್ ಡಿಫೆಕ್ಟ್ ಪಾರ್ಟ್ಸ್. ಸೊ ಪ್ರೊಸೆಸ್ಸು ಕೆಪಬಲ್ ಇದೇನಾ ಇಲ್ಲ, ಅಥವಾ ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ ಇದೇ ಥರ ಕಂಟಿನ್ಯೂ ಆದರೆ ಬೇಕಾಗಿರೋ ರಿಸಲ್ಟ್ಸನ್ನು ಅಚೀವ್ ಮಾಡೋಕ್ಕಾಗತ್ತಾ, ಪ್ರೊಸೆಸ್ ಫೇಲ್ಯೂರ್ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ಗೆ ಈ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಟ್ರೋಲ್ ಚಾರ್ಟ್ಸ್ ಕ್ಯಾನ್ ಗಿವ್ ಅ ಪಿಕ್ಚರ್ ಆಫ್ ಸಿಂಗಲ್ ವೇರಿಯೇಬಲ್ ವಿಚ್ ಈಸ್ ವಿದಿನ್ ದ ಕಂಟ್ರೋಲ್ ಲಿಮಿಟ್ ಆರ್ ನಾಟ್. ಅದೇ ನಾನು ಹೇಳಿದ್ನಲ್ಲ, ನಾವು ಅನಲೈಸ್ ಮಾಡ್ತಾ ಇದ್ವಿ ಅಂದರೆ ದಟ್ ಡೇಟಾ ವಿದಿನ್ ಕಂಟ್ರೋಲ್ ಲಿಮಿಟ್ಸ್ ಅಲ್ಲಿ ಇದೇನಾ ಇಲ್ಲ ಅಂತ ನೋಡೋಕ್ಕೆ ಅಷ್ಟೇ ಕಂಟ್ರೋಲ್ ಚಾರ್ಟ್ಸ್ ಯೂಸ್ ಮಾಡ್ತೀವಿ ಟು ಡಿಫೈನ್ ಅವರ್ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್. ಸೊ ಯಾವಾಗಾದರೂ ಅದು ಸ್ಪೆಕ್ಗಿಂತ ಔಟ್ ಆಫ್ ಸ್ಪೆಕ್ ಹೋದರೆ ಸೊ ಪ್ರೊಸೆಸ್ ಈಸ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ಅದೇ ಥರ ಹಿಸ್ಟೋಗ್ರಾಮಲ್ಲಿ ಇಟ್ ಗಿವ್ಸ್ ಅ ಮಲ್ಟಿಪಲ್ ವೇರಿಯೇಬಲ್ಸ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ವೇರಿಯೇಬಲ್ಸ್. ಸೊ ಇಲ್ಲಿ ನೀವು ನೋಡ್ಬೋದು 952, 9.52, 9.62, 9.73 ಈ ಥರ ಎಲ್ಲ ಇದ್ದಾವಲ್ಲ. ಸೊ ಈ ವ್ಯಾಲ್ಯೂಸ್ಗಳು ಎಷ್ಟು ಸಲ ರಿಪೀಟ್ ಆಗಿದ್ದಾವೆ ಅನ್ನೋ ಒಂದು ಪಿಕ್ಚರ್ ಕೊಡುತ್ತೆ. ಮಲ್ಟಿಪಲ್ ವೇರಿಯೇಬಲ್ಸ್, ಇವಾಗ ಒಂದು ಪ್ರೋಸೆಸ್ಸಲ್ಲಿನೇ ಮಲ್ಟಿಪಲ್ ವೇರಿಯೇಬಲ್ಸ್ಗಳಿರೋದನ್ನು ಇದು ಬ್ರಾಡ್ ಪಿಕ್ಚರ್ ಕೊಟ್ಟು ನಮಗೆ ಪ್ರೋಸೆಸ್ ಯೂನಿಫಾರ್ಮಾಗಿ ಇದೇನಾ ಇಲ್ಲ, ಪ್ರೋಸೆಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೇನಾ ಇಲ್ಲ ಅಂತ ಹೇಳುತ್ತೆ. ವೆದರ್ ಪ್ರೋಸೆಸ್ ಈಸ್ ಕೆಪಬಲ್ ಇದೇನಾ ಇಲ್ಲ, ಇದು ಹೀಗೆ ಕಂಟಿನ್ಯೂ ಆಗತ್ತಾ ಇಲ್ಲ ಇನ್ನು ಫ್ಯೂಚರಲ್ಲಿ ಅನ್ನೋ ಒಂದು ಪಿಕ್ಚರ್ ಕೊಡುತ್ತೆ. ಸೊ ಅದಕ್ಕೆ ಹಿಸ್ಟೋಗ್ರಾಮ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ವೆನ್ ಟು ಯೂಸ್ ಹಿಸ್ಟೋಗ್ರಾಮ್? ಸೊ ಹಿಸ್ಟೋಗ್ರಾಮನ್ನು ಯಾವಾಗ ನಾವು ಯೂಸ್ ಮಾಡಬೇಕು, ಅದೊಂದು ಸಿಂಪಲ್ ಕ್ವಶನ್. ಸೊ ಟು ಅನಲೈಸ್ ದ ಇನಿಷಿಯಲ್ ಪ್ರೊಸೆಸ್ ಸ್ಟಡೀಸ್. ಸೊ ಒಂದು ಯಾವುದೇ ಒಂದು ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡಬೇಕಂದಾಗ, ಲೈಕ್ ಒಂದು ಮಷಿನಿಂಗ್ ಅಂತಲೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಆ ಮಷಿನಿಂಗ್ ಒಂದು ಪ್ರೊಸೆಸ್ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದರೆ, ಪ್ರೊಸೆಸ್ ಸ್ಟಡಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ,
ಸೊ ಆ ಒಂದು ಟೈಮಲ್ಲಿ ಕಂಟ್ರೋಲ್ ಚಾರ್ಟ್ಸನ್ನು ಯೂಸ್ ಮಾಡಬೇಕು, ಅಗೇನ್ ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಸೊ ಬೆಟರ್ ಟು ಯೂಸ್ ಹಿಸ್ಟೋಗ್ರಾಮ್. ಆಮೇಲೆ ಇನ್ ಡೆಪ್ತ್ ಅನಾಲಿಸಿಸ್ ಆಫ್ ದ ಪ್ರೊಸೆಸನ್ನು ಇನ್ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡಬೇಕು ಅಂದರೆ ಸೊ ಆವಾಗ ನಾವು ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಇನ್ ಡೆಪ್ತ್ ಅಂದರೆ ಮಲ್ಟಿಪಲ್ ವೇರಿಯೇಬಲ್ಸ್, ಆಮೇಲೆ ಪ್ರೊಸೆಸ್ ಲಾಂಗ್ ಟರ್ಮಲ್ಲಿ ವಿತ್ಸ್ಟ್ಯಾಂಡ್ ಆಗುತ್ತಾ ಇಲ್ಲ, ಸೊ ಆವಾಗ ನಾವು ಹಿಸ್ಟೋಗ್ರಾಮನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಟು ಸ್ಟಡಿ CP/CPK, PP/PPK. ಸೊ CP/CPK, PP/PPK ಇದೇನಂತ ನಾವು ಇದ್ರ ಮೇಲೂ ಒಂದು ವಿಡಿಯೋ ಮಾಡ್ತೀನಿ. ಸೊ ಅವಾಗ ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡೋಣ. ಸೊ ನಾವು ಇಷ್ಟೇ ತಿಳ್ಕೊಳ್ಳಿ. CP ಅಂದರೆ ಪ್ರೊಸೆಸ್ ಕೆಪಾಬಿಲಿಟಿ, CPK ಅಂದರೆ ಪ್ರೊಸೆಸ್ ಕೆಪಾಬಿಲಿಟಿ ಇಂಡೆಕ್ಸ್, PP ಅಂದರೆ ಪ್ರೊಸೆಸ್ ಪೊಟೆನ್ಷಿಯಲ್ ಕೆಪಾಬಿಲಿಟಿ ಆ್ಯಂಡ್ PPK ಅಂದರೆ ಪ್ರೊಸೆಸ್ ಪೊಟೆನ್ಷಿಯಲ್ ಕೆಪಾಬಿಲಿಟಿ ಇಂಡೆಕ್ಸ್. ಸೊ ಇವನ್ನ ನಾವು ಮತ್ತೊಂದು ವಿಡಿಯೋ ಮಾಡ್ತೀನಿ CP/CPK ಮತ್ತು PP/PPK ಮೇಲೆ, ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಟು ಸ್ಟಡಿ ದೋಸ್ CP/CPK ಆ್ಯಂಡ್ PP/PPK ಅವಾಗ ಇದನ್ನು ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್. ಬಿಫೋರ್ ದಿಸ್ ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್, ಹಿಸ್ಟೋಗ್ರಾಮನ್ನು ಎಕ್ಸೆಲಲ್ಲಿ ಯಾವ ಥರ ಮಾಡೋದು ಅದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ ಹಿಸ್ಟೋಗ್ರಾಮ್. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದು ಸ್ವಲ್ಪ ಡೇಟಾ ಇದ್ದಾವೆ. ಈ ಡೇಟಾ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ನಲ್ಲ X/R ಚಾರ್ಟ್, ಸೊ ಆ ವ್ಯಾಲ್ಯೂಸ್ಗಳಿಂದ ಈ ಡೇಟಾನ ನಾನು ತೊಗೊಂಡಿದ್ದೀನಿ. ಸೊ ಒಂದು ಜನರಲ್ ಕಾನ್ಸೆಪ್ಟು, ಹಿಸ್ಟೋಗ್ರಾಮ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 100 ವ್ಯಾಲ್ಯೂಸ್ ಇರಬೇಕು. ಇಲ್ಲಿ ನಾನು 100 ವ್ಯಾಲ್ಯೂಸೇ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು 100 ನಂಬರ್ಸ್ ಇದೆ. ಸೊ ಈ ಥರ ಗ್ರಾಫು ನೋಡಿ ನೀಟಾಗಿ ಬೆಲ್ ಶೇಪ್ಡ್ ಕರ್ವ್ ಆಗಿ ಬಂದಿದೆ. ಸೊ ಈ ಥರ ಕರ್ವ್ ಅಥವಾ ಈ ಥರ ಗ್ರಾಫ್ ಬಂದರೆ ಇದಕ್ಕೆ ಪ್ರೊಸೆಸ್ ಕೇಪಬಲ್ ಇದೆ ಅಂತ ಅನ್ಬೋದು ನಾವು, ಅಥವಾ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ನಮ್ಮ ಪ್ರೊಸೆಸ್ ಅಂತ ಅನ್ಕೋಬೋದು. ಸೊ ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಬನ್ನಿ ನೋಡೋಣ. ಸೊ ಫಸ್ಟ್ ನಾನು ಇದು ಇರೋದೆಲ್ಲ ಡಿಲೀಟ್ ಮಾಡ್ಕೋತೀನಿ. 1 by 1 ಫಾರ್ಮುಲಾ ಜೊತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಗ್ರಾಫ್ ಡಿಲೀಟ್ ಮಾಡ್ತೀನಿ. ಸೊ ಲೆಂಗ್ತು, ಫ್ರೀಕ್ವೆನ್ಸಿ ಇವೆಲ್ಲ ಏನು 1 by 1 ನೋಡ್ಕೊತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ನಮಗೆ ಈ ಥರ ಒಂದು ವ್ಯಾಲ್ಯೂಸ್ಗಳಿದ್ದಾವೆ, 100 ವ್ಯಾಲ್ಯೂಸ್ಗಳು. ಇದನ್ನು ನಾನು ಹೇಳಿದ್ನಲ್ಲ, ಇಲ್ಲಿರೋ ಒಂದು 100 ವ್ಯಾಲ್ಯೂಸ್ಗಳನ್ನ ತೊಗೊಂಡು ಇದರಲ್ಲಿರೋ ಒಂದು 100 ವ್ಯಾಲ್ಯೂಸ್ಗಳನ್ನು ಇದ್ರದ್ದು ಡೈಮೆನ್ಷನ್ನು ಬಂದು USL ಮತ್ತು LSL ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. 9.5 ಇಂದ 10.5 ಇದು ಒಂದು ರಾಡದ್ದು ಲೆಂಗ್ತು. ಸೊ ನಾವು ಹಿಸ್ಟೋಗ್ರಾಮ್ ಹಾಕಬೇಕಂದ್ರೆ ಫಸ್ಟ್ ನಮಗೆ ಈ 100 ವ್ಯಾಲ್ಯೂಸ್ಗಳಲ್ಲಿ ಒಂದು ಮಿನಿಮಮ್ ವ್ಯಾಲ್ಯೂ ಬೇಕು. ಅದನ್ನು ಫೈಂಡ್ ಔಟ್ ಹೆಂಗೆ ಮಾಡೋದು ಅಂದರೆ, ಮಿನಿಮಮ್ ಇಲ್ಲಿ ಈಕ್ವಲ್ಸ್ ಟು ಹಾಕಿ MIN ಮಿನ್ ಅಂತ ಕೊಟ್ಟು ಡಬಲ್ ಟ್ಯಾಪ್ ಮಾಡಿ ಈ 100 ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿ ಎಂಟ್ರ್ ಕೊಡಿ, ನಿಮಗೊಂದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೇಮ್ ಇದೇ ಥರ ಮ್ಯಾಕ್ಸಿಮಮ್ ವ್ಯಾಲ್ಯೂ MAX ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ 100 ವ್ಯಾಲ್ಯೂಸ್ಗಳನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಸೊ ನಿಮಗೆ ಒಂದು ಈ ಸೆಟ್ ಆಫ್ 100 ನಂಬರ್ಸ್ ಇನ್ 100 ವ್ಯಾಲ್ಯೂಸ್ ಇದೆಲ್ಲ, ಇದರಲ್ಲಿರೋ ಒಂದು ಮಿನಿಮಮ್ ವ್ಯಾಲ್ಯೂ ಮತ್ತು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ ನಂಬರ್ ಆಫ್ ಕೌಂಟ್ಸ್ ಬಂದು ನಮ್ಮದು 100 ಇದ್ದಾವೆ. ಆ್ಯಂಡ್ ವಿಡ್ತನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ವಿಡ್ತ್ ಯಾವ ಥರ ಅಂದರೆ ಇಲ್ಲಿ ನೀವು ನೋಡ್ಬೋದು 9.52 ಇಂದ 9.63ಗೆ ಒಂದು ವಿಡ್ತ್ ಇದೆ. ದಿಸ್ ಈಸ್ ಕಾಲ್ಡ್ ವಿಡ್ತ್, ಅಥವಾ ಒಂದು ಮತ್ತು ಇನ್ನೊಂದು ವ್ಯಾಲ್ಯೂನಲ್ಲಿ ಇರೋ ಗ್ಯಾಪ್, ದಟ್ ಈಸ್ ಕಾಲ್ಡ್ ಲೆಂಗ್ತ್. ಇದನ್ನು ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ದಿಸ್ ಮೈನಸ್ ದಿಸ್ ಡಿವೈಡೆಡ್ ಬೈ 9 ಏನಕ್ಕಪ್ಪ ಅಂದರೆ ನಾವು ಕ್ಲಾಸಸ್ ತೊಗೊಂಡಿದ್ದೀವಿ, 1 2 3 4 5 6 ಈ ಥರ 10 ಕ್ಲಾಸಸ್ ತೊಗೊಂಡಿದ್ದೀವಿ. ಇದು ಇಲ್ಲಿ ನಾವು 10 ಅಂತ ತೊಗೊಂಡಿದ್ದೀವಿ, ಬಟ್ ಇಲ್ಲಿ ಡಿವೈಡ್ 9 ಇಂದ ಮಾಡಿದ್ದೀವಿ. ಇದು ಏನಕ್ಕೆ ಅಂದರೆ 1 to 2 ಇಟ್ ಕೌಂಟ್ಸ್ ಆ್ಯಸ್ ಅ 1. ಸೊ ಇಲ್ಲಿ ನೋಡಿ 9.52 ಇಂದ 9.63ಗೆ 1 ಕೌಂಟು, 2 ಕೌಂಟು, 3 ಕೌಂಟು, 4 ಕೌಂಟು, 5 6 7 8 9 ಇದು ಕೌಂಟ್ ಈ ಥರ ಬಂದರೆ, ಯಾಕಂದರೆ ಇಲ್ಲಿ ನಾವು 0 ಇಂದ ತೊಗೊಂಡಿದ್ದೀವಿ, 0 to 9.52, 9.52 ಇಂದ 9.63 ಈ ಥರ ಇದ್ದಕ್ಕೆ ನಾವಿಲ್ಲಿ 9 ಇಂದ ಡಿವೈಡ್ ಮಾಡಿದ್ವಿ. ಬಟ್ ಕ್ಲಾಸ್ ಇಂಟರ್ವಲ್ಸ್ ನಮ್ಮದು 10 ಇದ್ದಾವೆ. ಇಂಡಿವಿಜುವಲಾಗಿ ಕೌಂಟ್ ಮಾಡಿದರೆ 1 2 3 4 5 6 7 8 9 10 ಕ್ಲಾಸ್ ಇಂಟರ್ವಲ್ಸ್ 10. ಈ ಥರ ಕ್ಲಾಸ್ ಇಂಟರ್ವಲ್ಸ್ ತೊಗೋಬೇಕು. ಅದಕ್ಕೆ ಜನರಲ್ ರೂಲ್ ಏನಂದರೆ, ನಾವು ಎಷ್ಟು ವ್ಯಾಲ್ಯೂ ತೊಗೊಂಡಿರ್ತೀವಲ್ಲ, ಇವಾಗ 100 ನಂಬರ್ ತೊಗೊಂಡಿದ್ದೀನಲ್ಲ, ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಸೊ 100ದ್ದು ಸ್ಕ್ವೇರ್ ರೂಟ್ ಬಂದು 10. ಸೊ ಇಲ್ಲಿ ನಾವು ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಬ್ರ್ಯಾಕೆಟ್ ಹಾಕೋತೀನಿ, ಮ್ಯಾಕ್ಸ್ ಮೈನಸ್ ಮಿನಿಮಮ್ ಡಿವೈಡೆಡ್ ಬೈ 9.
ಈಸ್ಕೊಲ್ ಟು ಕೊಟ್ಟಾಗ ನಮ್ಗೆ ಒಂದು ವಿಡ್ತ್ ಸಿಗುತ್ತೆ. ಇದು ವಿಡ್ತ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮದು ಕ್ಲಾಸ್ ಇಂಟರ್ವಲ್ನ ನಾವು ಡಿಫೈನ್ ಮಾಡೋಕ್ಕೆ. ಇಲ್ಲಿ 9.52 ಫಸ್ಟ್ ವ್ಯಾಲ್ಯೂ ಬಂದು ನಮ್ಮದು 9.52, ದಟ್ ಈಸ್ ಅವರ್ ಮಿನಿಮಮ್ ವ್ಯಾಲ್ಯೂ. ಸೊ ಈ ಮಿನಿಮಮ್ ವ್ಯಾಲ್ಯೂಯಿಂದ ನೆಕ್ಸ್ಟ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಡ್ ಆನ್ ಆಗ್ತಾ ಹೋಗಿದೆ ನೋಡಿ. ಇದನ್ನು ಯಾವ ಥರ ಮಾಡೋದಂದರೆ ಇವನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಸೊ 9.52 ನೆಕ್ಸ್ಟ್ ಈಕ್ವಲ್ಸ್ ಟು ಹಾಕಿ ಫಸ್ಟ್ ನಂಬರ್ ಪ್ಲಸ್ ದಿಸ್ ವಿಡ್ತ್, ಎಂಟರ್. ಸೊ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ದಿಸ್ ಮೇಲಿನ ನಂಬರ್ ಪ್ಲಸ್ ದಿಸ್ ವಿಡ್ತ್, ಎಂಟರ್. ಇದೇ ಥರ ಎಲ್ಲ 1 by 1 ಪ್ಲಸ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ ನಮಗೆ ಕ್ಲಾಸ್ ಇಂಟರ್ವಲ್ಸ್ಗಳು ಸಿಕ್ಕವು. ಸೊ ದಟ್ ಈಸ್ 9.52 ಇಂದ 9.49. ನಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು 10.50 ಇದೆ, ಮಿನಿಮಮ್ ಬಂದು 9.50 ಇದೆ. ಈ ವ್ಯಾಲ್ಯೂಸ್ಗಳಲ್ಲಿ ನಮ್ಮ ಈ ಎಲ್ಲ 100 ಡೇಟಾಸ್ಗಳು ಲೈ ಆಗ್ತಾ ಇದ್ದಾವೆ ಇಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಇವಾಗ ಫ್ರೀಕ್ವೆನ್ಸಿ ಅಂದರೆ 0 to 9.52 ಏನಿದೆಲ್ಲ, ಇದು ಎಷ್ಟು ಸಲ ಈ ನಮ್ಮ 100 ವ್ಯಾಲ್ಯೂಸಲ್ಲಿ ಎಷ್ಟು ಸಲ ಆ ವ್ಯಾಲ್ಯೂ ನಮ್ಮದು ರಿಪೀಟ್ ಆಗಿದೆ. ಆಮೇಲೆ 9.52 ಇಂದ 9.63ವರೆಗೆ ನಮ್ಮ ಎಷ್ಟೊಂದು ವ್ಯಾಲ್ಯೂಗಳಿದ್ದಾವೆ, ಅವು ಎಷ್ಟಿದ್ದಾವೆ, ದಟ್ ಈಸ್ ಕೌಂಟ್. ಅದೇ ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಲ ರಿಪೀಟ್ ಆಗಿದೆ ಆ ಒಂದು ಕೌಂಟ್. ಈ ರೇಂಜಲ್ಲಿ 9.52 ಇಂದ 9.63ವರೆಗೆ ಎಷ್ಟು ವ್ಯಾಲ್ಯೂಸ್ಗಳಿದ್ದಾವೆ ಅದರದ್ದೊಂದು ಕೌಂಟ್ ಇದು ಫ್ರೀಕ್ವೆನ್ಸಿ ಅಂದರೆ. ಇದೇ ಥರ ಎಲ್ಲ ಕೌಂಟ್ಗಳು ನಮಗೆ ಸಿಗ್ತವೆ. ಈ ಫ್ರೀಕ್ವೆನ್ಸಿನ ನಾವು ಯಾವ ಥರ ಫೈಂಡ್ ಔಟ್ ಮಾಡೋದಂದರೆ ಇದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ಈಕ್ವಲ್ಸ್ ಟು ಹಾಕಿ FREQ ಫ್ರೀಕ್ವೆನ್ಸಿ ಅಂತ ಡಬಲ್ ಟ್ಯಾಪ್ ಮಾಡಿ, ಆವಾಗ ಡೇಟಾ ಅರೇ ಅಂತ ಇದೆ. ಇಲ್ಲಿ ನಮ್ಮದು ಇದು ಟೋಟಲ್ ಡೇಟಾ 100 ನಂಬರ್ಸ್ ಏನಿದಾವಲ್ಲ ಇವು ಡೇಟಾ, ಇದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇನ್ವರ್ಟೆಡ್ ಕಾಮ ಈ ವ್ಯಾಲ್ಯೂಸ್ಗಳನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಸೊ ಇದೇ ಥರ ಎಲ್ಲ ಕಾಲಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಕರ್ಸರ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಂಟರ್ ಅಟ್ ಎ ಟೈಮ್ ಪ್ರೆಸ್ ಮಾಡಿದ ಮೇಲೆ ಈ ಥರ ನಿಮಗೆ ವ್ಯಾಲ್ಯೂ ಬರುತ್ತೆ. ಇವಾಗ ನಮ್ಮ ವ್ಯಾಲ್ಯೂಸ್ಗಳು 10.06 ಇಂದ 10.17ವರೆಗೆ ಎಷ್ಟೆಷ್ಟು ವ್ಯಾಲ್ಯೂಸ್ಗಳು ಲೈ ಆಗಿದ್ದಾವೆ, ಈ ಥರ ನಮಗೆ ಒಂದು ಫ್ರೀಕ್ವೆನ್ಸಿ ಸಿಗುತ್ತೆ, ಎಷ್ಟು ಟೈಮ್ ನಮ್ಮದು ರಿಪೀಟ್ ಆಗಿದೆ. ಈ ಗ್ರಾಫನ್ನ ನಾವು ನೋಡಿದ ತಕ್ಷಣ ಹೇಳ್ಬೋದು ದಿಸ್ ಪ್ರೋಸೆಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಯಾಕಂದರೆ ಇದು ಬೆಲ್ ಶೇಪ್ಡ್ ಕರ್ವಲ್ಲಿದೆ. ವ್ಯಾಲ್ಯೂಸ್ ಎಲ್ಲ ಸಿಕ್ತು ನಮಗೆ. ಇವಾಗ ಗ್ರಾಫನ್ನ ಯಾವ ಥರ ಪ್ಲಾಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇದನ್ನು ಗ್ರಾಫನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಫಸ್ಟ್ ಈ ವ್ಯಾಲ್ಯೂಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂದು ನಾರ್ಮಲ್ ಬಾರ್ ಗ್ರಾಫ್ ಹಾಕಿದರೆ ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ಇದು ಅಷ್ಟೊಂದು ಹಿಸ್ಟೋಗ್ರಾಮ್ ಥರ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ 1 2 3 4 5 6 ಏನಿದಾವಲ್ಲ ಇಲ್ಲಿ ನಮಗೆ ಈ ವ್ಯಾಲ್ಯೂಸ್ಗಳು ಬರಬೇಕು. 9.52 ಇಂದ ಏನಿದಾವಲ್ಲ ಈ ಥರ ಬರಬೇಕು. ಸೊ ಇದನ್ನ ಸೆಲೆಕ್ಟ್ ಮಾಡಿ ಈ ಡೇಟಾನ ಸೆಲೆಕ್ಟ್ ಡೇಟಾ ಅಂತ ಅಂತೀನಿ. ಇಲ್ಲಿ ಎಡಿಟಲ್ಲಿ ಹೋಗಿ ಈ ವ್ಯಾಲ್ಯೂಸ್ಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ, ಮತ್ತೊಮ್ಮೆ ಓಕೆ ಕೊಡ್ತೀನಿ. ಸೊ ಇಲ್ಲಿ ಬಂದು ನೋಡಿ. ಸೊ ಬಟ್ ಸ್ಟಿಲ್ ಇದು ಸ್ವಲ್ಪ ಗ್ಯಾಪ್ಸ್ಗಳೆಲ್ಲ ಇದಾವಲ್ಲ, ಇವನ್ನ ಗ್ಯಾಪ್ಸ್ಗಳನ್ನ ತೆಗಿಬೇಕು ಅಂದರೆ ಈ ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಆಕ್ಸೆಸಲ್ಲಿ ಹೋಗಿ ನೋ ಗ್ಯಾಪ್ ಅಂತ ಇದೆಯಲ್ಲ ಇದನ್ನು ರೆಡ್ಯೂಸ್ ಮಾಡಿದರೆ ನಮಗೆ ಒಂದು 0 ಇಡಿ ಆದಷ್ಟು ಕ್ಲೋಸ್ ಕೊಟ್ಟರೆ ಗ್ಯಾಪ್ ಥರ ಒಂದು ಗ್ಯಾಪ್ ಎಲ್ಲ ಹೋಗಿ ಇದು ಹಿಸ್ಟೋಗ್ರಾಮ್ ಥರ ಕಾಣಿಸುತ್ತೆ. ಬಟ್ ಸ್ಟಿಲ್ ನಮಗೆ ಒಂದು ಲೈನ್ ಬೇಕಿಲ್ಲಿ. ಇಲ್ಲಿ ಹೋಗಿ ಫಿಲ್ ಬಾರ್ಡರ್ ಕಲರ್ ಸಾಲಿಡ್ ಲೈನ್, ಸೊ ನೋಡಿ ಇವಾಗ ಕ್ಲಿಯರ್ ಆಗಿ ಬಂತು ನಮ್ಮದು. ಸೊ ಈ ಥರ ಹಿಸ್ಟೋಗ್ರಾಮನ್ನು ನಾವು ಪ್ಲಾಟ್ ಮಾಡ್ಬೋದು ಈಸಿ ವೇಯಲ್ಲಿ. ಐ ಹೋಪ್ ನಿಮಗೆ ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಈ ಫಾರ್ಮೆಟನ್ನು ನಾನು ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಇದನ್ನ ಟೆಂಪ್ಲೇಟ್ ಥರ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗಿ.
ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ಸ್ ಬಂದು ಹಿಸ್ಟೋಗ್ರಾಮ್ ಇಂಟರ್ಪ್ರಿಟೇಷನ್. ಸೊ ನಾವು ಆವಾಗಲೇ ಗ್ರಾಫ್ ನೋಡಿದ್ವಲ್ಲ, ಕರ್ವ್ಡ್ ಗ್ರಾಫ್ ಇದ್ರೆ ದಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಗ್ರಾಫ್ಸ್ಗಳಿದ್ದಾವೆ, ಹಿಸ್ಟೋಗ್ರಾಮ್ ಪ್ಯಾಟರ್ನ್ಸ್ ಅಂತಾರೆ. ಸೊ ಇಲ್ಲಿ ಲೆಫ್ಟ್ ಸೈಡಿಗೆ ಸ್ವಲ್ಪ ಶಿಫ್ಟ್ ಆಗಿದೆ. ಸೊ ಇದ್ರ ಸಿಂಪ್ಟಮ್ಸ್ ಏನು, ಪಾಸಿಬಲ್ ಪ್ರಾಬ್ಲಮ್ಸ್ ಏನಿರುತ್ತೆ, ದಟ್ ಈಸ್ ಈ ಹಿಸ್ಟೋಗ್ರಾಮ್ಗೆ ಏನಂತಾರೆ ಸ್ಕ್ಯೂಡ್ ಹಿಸ್ಟೋಗ್ರಾಮ್ ಅಂತ ಅಂತಾರೆ. ಸೊ ಇದು ಪ್ರಾಬ್ಲಮ್ಸ್ ಏನಂದರೆ ನ್ಯಾಚುರಲ್ ಡಿಸ್ಟ್ರಿಬ್ಯೂಷನ್, ಮೋರ್ ವೇರಿಯೇಷನ್ ಇನ್ ಒನ್ ಡೈರೆಕ್ಷನ್ ಆರ್ ಇನ್ಕಂಪ್ಲೀಟ್ ಡೇಟಾ ಬೀಯಿಂಗ್ ಯೂಸ್ಡ್. ಸೊ ನಾವು ಕಂಪ್ಲೀಟ್ ಡೇಟಾ ತೊಗೊಂಡಿರಲ್ಲ, ಸೊ ಆ ಟೈಮಲ್ಲಿ ಈ ಥರ ವ್ಯಾಲ್ಯೂಸ್ಗಳು ಒಂದು ಲೆಫ್ಟ್ ಸೈಡಿಗೆ ಹೋಗ್ತು, ರೈಟ್ ಸೈಡ್ಗೆ ಹಂಗಾಗಿರುತ್ತೆ. ಇಲ್ಲಿ ನೋಡಿ ಎಕ್ಸ್ಪೋನೆನ್ಷಿಯಲ್ ಹಿಸ್ಟೋಗ್ರಾಮ್ ಈ ಥರ ಯೂನಿಫಾರ್ಮ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ಥರ ಬಂದಾಗ ಎಕ್ಸ್ಟ್ರೀಮ್ ವರ್ಷನ್ ಆಫ್ ಸ್ಕ್ಯೂಡ್, ಸೊ ಬೆಲ್ ಶೇಪ್ಡ್ ಇರಲ್ಲ. ಇದರಿಂದ ದೀಸ್ ಪ್ರೊಸೆಸ್ ಆರ್ ನಾಟ್ ಕೇಪಬಲ್ ಆರ್ ಸಮಥಿಂಗ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದಿದೆ ನೋಡಿ, ಇದಕ್ಕೆ ಡ್ಯುವೆಲ್ ಪೀಕ್ಡ್ ಆರ್ ಬೈ ಮೋಡಲ್ ಹಿಸ್ಟೋಗ್ರಾಮ್ ಅಂತಾರೆ. ಸೊ ಇದು ಏನಕ್ಕೆ ಆಗತ್ತೆ ಅಂದರೆ ಪ್ರಾಬ್ಲಮ್ ಮೆಜರ್ಮೆಂಟ್ ಈಸ್ ಆಫ್ ಟೂ ಪ್ರೊಸೆಸಸ್, ದಿಸ್ ಈಸ್ ವೆರಿ ಕಾಮನ್. ಎಕ್ಸಾಂಪಲ್ ಡೇಟಾ ಆಫ್ ಟೂ ಪೀರಿಯಡ್ಸ್ ಪ್ರೊಸೆಸ್ ಚೇಂಜ್ ಮಿಡ್ ಸ್ಟ್ರೀಮ್. ಸೊ ಪ್ರೊಸೆಸ್ ಕರೆಕ್ಟಾಗಿ ಆಗಿರಲ್ಲ ಅಂತ ಆದಾಗ ಈ ಥರ ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಈ ಥರ ನೋಡ್ಬೋದು ನೀವು ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಸೊ ನಮ್ಗೆ ಜನರಲ್ ಒಂದೇ ರೂಲ್ ಏನಪ್ಪ ಅಂದರೆ ಈ ಥರ ಯೂನಿಫಾರ್ಮ್ ಏನಿದೆ ಅಲ್ಲ, ಯೂನಿಫಾರ್ಮ್ ಬೆಲ್ ಶೇಪ್ಡ್ ಕರ್ವ್ ಬಂದರೆ ನಮ್ಮ ಪ್ರೊಸೆಸ್ ಕೇಪಬಲ್ ಇದೆ ಅಂತ ಅರ್ಥ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ಗಳೆಲ್ಲರೂ ನೀವು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಹಾಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಯಾರ್ಯಾರಿಗೆ ಈ ಟೂಲ್ಸ್ಗಳನ್ನ ಟೆಕ್ನಿಕ್ಸ್ಗಳನ್ನ ಕಲಿಬೇಕಂತ ಆಸಕ್ತಿ ಇರುತ್ತೆ, ಬಟ್ ಡ್ಯೂ ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಥವಾ ಸಮ್ಟೈಮ್ಸ್ ನಾವು ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಆಗಿರಲ್ಲ ಹೋಗಿ, ಅಂಥವ್ರಿಗೆ ಈ ವಿಡಿಯೋಸ್ಗಳೆಲ್ಲ ಶೇರ್ ಮಾಡಿ. ಸೊ ಹೋಪ್ ಅವ್ರಿಗೂ ಒಂದು ಬೆನಿಫಿಟ್ ಸಿಗಲಿ. ಧನ್ಯವಾದಗಳು.